ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ, ವೆರಿ ಎಕ್ಸೈಟೆಡ್. ನಮ್ ಸ್ಟೇಡಿಯಂ ಅಲ್ಲ, ಸೊ ವಿನ್ ಆಗೇ ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ವಿರಾಟ್ ಕೊಹ್ಲಿ ಫ್ಯಾನ್. ರಜತ್ ಪಾಟೀಲ್ ಅವರು, ಟಿಮ್ ಡೇವಿಡ್, ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ಭರ್ಜರಿ ಫಾರ್ಮ್ ಅಲ್ಲಿ ಇದ್ದಾರೆ. ಎಲ್ಲ ಜನ ಸ್ಟ್ರಾಂಗ್ ಆಗಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ನಮ್ ಟೀಮ್ ಅಲ್ವಾ, ಉಳಿಸ್ತಾರೆ ಅಂತ ಒಂದು ಸ್ಟ್ರಾಂಗ್ ಹೋಪ್. ಈಗ ಆ ಟೀಮ್ ಅವರು ಇದಾರಲ್ಲ, ಟ್ರೋಲ್ ಮಾಡ್ತಿದ್ದಾರೆ ಆರ್ಸಿಬಿ ನ. ವಿರಾಟ್ ಕೊಹ್ಲಿ ನಿಧಾನಕ್ಕೆ ಆಡ್ತಾರೆ, ನಿನ್ನೆ ಬೇರೆ ಒಂದು ಮ್ಯಾಚ್ ಗೆದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ತುಂಬಾ ಟ್ರೋಲ್ ಮಾಡ್ತಿದ್ದಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಜಾಸ್ತಿ ಮೇಲ್ ಹೋಗ್ಬಾರ್ದು, ಬೇಗ ವಿದೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಪಕ್ಕ ಎಷ್ಟು ಹೊಡಿಬೋದು ಇವತ್ತು ವಿರಾಟ್ ಕೊಹ್ಲಿ? ಸೆಂಚುರಿ ಹೊಡಿತಾರೆ. ಸೆಂಚುರಿ ಹೊಡಿತಾರೆ. ಓಕೆ, ಎಲ್ಲರೂ ಒಂದ್ಸರಿ ಚೀರ್ ಮಾಡಿ ಜೋರಾಗಿ. RCB always RCB. LSG बहुत strong है. It's okay. LSG another thing. Win or lose, nothing matters. Always RCB. Always RCB. Madam, ನಮ್ಮ RCB ಯಾವತ್ತು ವಿನ್ ಆಗ್ಬೇಕು ಅನ್ನೋದೇ ನಮ್ದು ಆಸೆ, ದೊಡ್ಡ ಆಸೆ, ಮಹದಾಸೆ. ಸೊ ಯಾವತ್ತು RCB ಗೆಲ್ಬೇಕು. ಈ ಸಲ ಕಪ್ ನಮ್ದೇನೆ. ಹೌದು, 100%. ಈಗ ಒಂದು ಟೀಮ್ ಅವರು ಟ್ರೋಲ್ ಮಾಡ್ತಿದ್ದಾರೆ ಸಿಕ್ಕಾಪಟ್ಟೆ. RCB ಸೋತೋಗುತ್ತೆ ಇವತ್ತಿನ ಮ್ಯಾಚ್ ಅಂತ. ಸೋತೋಗಲ್ಲ, ಪಟ್ಟಿದಾರಿದೆ. ಈಗ ಲಾಸ್ಟ್ ಟೈಮ್ ಎಲ್ಲ ಏನಾಗಿತ್ತು ಅಂದ್ರೆ 3 ಜನದ ಮೇಲೆ ಡಿಪೆಂಡ್ ಆಗಿತ್ತು. ಈ ಸಲ ಆ ತರ ಅಲ್ಲ, ಒಬ್ರು ಇಲ್ಲ ಅಂದ್ರೆ ಇನ್ನೊಬ್ರು ಇಲ್ಲ ಅಂದ್ರೆ ಮತ್ತೊಬ್ರು ಅನ್ನೋ ರೀತಿ ಕೊಹ್ಲಿ, ಪಟ್ಟಿದಾರ್, ಸಾಲ್ಟ್ ಪ್ರತಿಯೊಬ್ರು ಆಡ್ತಾ ಇದ್ದಾರೆ. ಸೊ ಇದೊಂಥರ ಪೂರ್ಣ ಟೀಮ್, ಬೌಲಿಂಗ್ ಅಲ್ಲಾಗ್ಲಿ ಬ್ಯಾಟಿಂಗ್ ಅಲ್ಲಾಗ್ಲಿ ಪೂರ್ತಿ ನಮ್ದೇ ಟೀಮ್. RCB ಗೆ ಜೈ ಜೈ. ಯಾವತ್ತು ಕೂಡ 18 ವರ್ಷದಿಂದ ನಾವು ಕಪ್ ಗೆಲ್ಲಿಲ್ಲ. ಕೊಹ್ಲಿ ನಂಬರ್ ಬಂದು 18. ಈಗ ನಂಟು ಗಂಟಾಗ್ಬಿಟ್ಟಿದೆ. ಯಾವತ್ತು ಕೂಡ ಗೆಲ್ಲದೆ RCB. ಈಗ ಟಾಪ್ 3 ಇದಾರೆ. ಇವತ್ತು ಹೊಡಿತಾರೆ, ಟಾಪ್ 2 ಬರ್ತಾರೆ. ರನ್ ರೇಟ್ ಮತ್ತೊಂದು ಬರ್ತಾರೆ. ಏನಕ್ಕೆ ಗೊತ್ತಾ? ಯಾವತ್ತು ಬೇರೆಯವ್ರ ಮೇಲೆ ಬ್ಲೈಮ್ ಮಾಡಬಾರ್ದು. ನಾವು ಬಿಲೀವ್ ಮಾಡ್ಬೇಕಾಗಿರೋದು ಕೊಹ್ಲಿ ಮೇಲೆ. ಓಕೆ ಏನ್ರಿ RCB? ಓಕೆ, ಈಗ ಒಂದು ಟೀಮ್ ನವರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ಯಾರು? ಚೆನ್ನೈ ಅವ್ರ ಬಗ್ಗೆ ನಾವ್ಯಾಕೆ ಮಾತಾಡ್ಬೇಕು? ನೋಡಿ, ಒಂದ್ ನಿಮಿಷ ಹೇಳಿ, ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ ಹೇಳ ನಿಮ್ಗೆ. ನಾವು ತಲಾ ಫಾರ್ ದ ರೀಸನ್ ಅವರೇ ಹೇಳಿರೋದು, ನಾವ್ ಹೇಳಿಲ್ಲ. ನಮ್ಮ ಜೀವನದಲ್ಲಿ ಏನು, ನಾವು ಧೋನಿ ಲೆಜೆಂಡ್ ಅಂತ ಕರಿತೀವಿ. ಯಾಕೆ? ಎಷ್ಟೋ 23 ವರ್ಷದ ಬಳಿಕ ನಮ್ಗೆ ವರ್ಲ್ಡ್ ಕಪ್ ತಂದು ಕೊಡುದು ಯಾರು? ಧೋನಿ. ಅವರು ಸೈಲೆನ್ಸ್ಗೆ ಅವ್ರು ವರ್ಲ್ಡ್ ಕಪ್ ತಂದು ಕೊಟ್ರು. ಯಾವ್ದೋ ಇದು ವ್ಯವಸ್ಥೆಗೆ ಅವ್ರನ್ನ ಬ್ಲೈಮ್ ಮಾಡಬಾರದು. ಹೌದು, ವಿರಾಟ್ ಕೊಹ್ಲಿ ಬಗ್ಗೆ ಅವರು ಗೌರವ ತೋರಿಸಲ್ಲ ಚೆನ್ನೈ ಅವರು. ತೋರಿಸ್ಬೇಡಿ ಸರ್, ಕಪ್ ಗೆದ್ಮೇಲೆ ನೀವೇ ತೋರಿಸ್ತೀರಿ ಇನ್ನೊಂದ್ಸಲ. ಈಗ ಸರ್, ಎಷ್ಟೋ ವರ್ಷಗಳಿಂದ ಕೊಹ್ಲಿ ಇವತ್ತು ಕೂಡ ಹೆಂಗ್ ಗೊತ್ತಾ, ಪಾಕಿಸ್ತಾನದ ಮೇಲೆ ಎಷ್ಟೆಷ್ಟು ಮ್ಯಾಚ್ಗಳು ಗೆಲ್ಸಿದ್ದಾರೆ. ಇವತ್ತು ಹೆಂಗ್ ಗೊತ್ತಾ, ಸಚಿನ್ ದಾಖಲೆ ಮುರಿದಿದ್ದಾರೋ ಕೊಹ್ಲಿ. ಇವತ್ತು ನಮ್ದು ಇದೆಲ್ಲ ಬಿಡಿ, IPL ಎಲ್ಲ ಬಿಡಿ, ನಮ್ ದೇಶದ ಮ್ಯಾಚ್ಗಳು ಇವತ್ತು ಎಷ್ಟು ಮ್ಯಾಚ್ಗಳನ್ನ ಗೆಲ್ಸ್ಕೊಂಡಿದ್ದಾರೋ ಕೊಹ್ಲಿ ಅಲ್ವಾ. ಇವತ್ತು ಹೆಂಗ್ ಗೊತ್ತಾ, ಕೊಹ್ಲಿ ಇವತ್ತು ನಂಬರ್ 1. ಸಚಿನ್ ದಾಖಲೆ ಮುರಿದಿದ್ದಾರೋ ಕೊಹ್ಲಿ ಅಲ್ವಾ. ಇವತ್ತು T20 ಇವತ್ತು ಹೆಂಗ್ ಗೊತ್ತಾ, ಪ್ರತಿಯೊಂದು ಅವರೇ ದಾಖಲೆ ಮುರಿದಿರೋದು. ಮತ್ತೆ IPL ಇವತ್ತು ಹೈಯೆಸ್ಟ್ ಸ್ಕೋರ್ ಯಾರು? ವಿರಾಟ್ ಕೊಹ್ಲಿ. ಫಿಟ್ನೆಸ್ ಪ್ರತಿಯೊಂದು ಹೆಂಗ್ ಗೊತ್ತಾ, ನಮ್ದು ಅಲ್ಲೂ ಹೆಂಗ್ ಗೊತ್ತಾ, ಅಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ, ಎಲ್ಲಾ ಕಡೆ ಹೆಂಗ್ ಗೊತ್ತಾ ಕೊಹ್ಲಿ ಫ್ಯಾನ್ಸ್. ಇವತ್ತು ಕೂಡ 17 ವರ್ಷದಿಂದ ಇವತ್ತು ಹೆಂಗ್ ಗೊತ್ತಾ, ಹೋದ ವರ್ಷ ನಡೀತಲ್ಲ, ಈಗ ಒಂದು ನಮ್ದು ಗೆಲುವು ಇದೆಯಲ್ಲ, ಆ ಗೆಲುವು ಇವತ್ತು ಹೆಂಗ್ ಗೊತ್ತಾ, ಗೆಲುವು ಆದ ತಕ್ಷಣ ಹೆಂಗ್ ಗೊತ್ತಾ, ಇಡೀ ಬ್ಯಾರಿಗೇಟ್ ಅಳ್ಳಾಡ್ಸಿ ಪೊಲೀಸ್ ಅವರೇ ಇಡೀ ಎಂಟೈರ್ ಕರ್ನಾಟಕನೇ ಬಿಚ್ಬಿಡದೆ. ನಮ್ ಕೊಹ್ಲಿ ಗೆಲ್ಸಿರೋ ಒಂದು ಮ್ಯಾಚ್ಗಿಂದ ಕಣ್ಣಲ್ಲಿ ನೀರು ತರಿಸಿರೋ ಮ್ಯಾಚ್ ಇಂದ ಪ್ರತಿಯೊಂದು ಇವತ್ತು ಹೆಂಗ್ ಗೊತ್ತಾ, ಧೋನಿ ಅವರು ಅಷ್ಟೇ ಇವತ್ತು ಹೆಂಗ್ ಗೊತ್ತಾ, ಇವತ್ತು ನಿಲ್ಲಾಗ್ಬಿಟ್ಟಿದ್ದಾರೆ. ಅವ್ರ ವ್ಯವಸ್ಥೆ ಏನಂತ ಇವತ್ತು ಇಲ್ಲ. ಚೆನ್ನೈ ಅನ್ನೋ ವ್ಯವಸ್ಥೆ ಇಲ್ಲ, ತಲೈವ ಇಲ್ಲ. ಇವತ್ತು ಏನಂದ್ರೆ ಗೊತ್ತಾ, ನಮ್ ಕೊಹ್ಲಿ ಅವರು ಇವತ್ತು ಫಿಟ್ ಆಗಿ ಆಡ್ತವ್ರೆ, ಬ್ಯಾಕ್ ಟು ಬ್ಯಾಕ್ ಸ್ಕೋರ್ ಹೊಡಿತವ್ರೆ. ಇವತ್ತು ಕೂಡ RCB ಅನ್ನೋ ವ್ಯವಸ್ಥೆ ಕೊಹ್ಲಿ. ಆ ಕೊಹ್ಲಿಗೆ ಇವತ್ತು ನಾವೇ ಸಪೋರ್ಟ್ ಮಾಡ್ತಾ ಇದೀವಿ. ಕೊಹ್ಲಿ ಇರೋ ತನಕ ನಾವು RCB ಸಪೋರ್ಟ್ ಮಾಡ್ತೀವಿ. ಕೊಹ್ಲಿ ಇರೋ ತನಕ ಎಷ್ಟು ವರ್ಷ ಆದ್ರೂ ಕೊಹ್ಲಿಗೆ RCB ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಇದು ಬಿಟ್ಟು ಬೇರೆ ವ್ಯವಸ್ಥೆ ನಾವು ಹೋಗಲ್ಲ. ಕೊಹ್ಲಿಯಿಂದ RCB. ತಲೆವಾ ಧೋನಿ, MS ಧೋನಿ ಇಲ್ದೇನೆ ವರ್ಲ್ಡ್ ಕಪ್ ಬಂದಿಲ್ಲ, ವರ್ಲ್ಡ್ ಕಪ್ ಇಲ್ದೇನೆ ಧೋನಿ ಇಲ್ಲ. ಆತರ ಆಗಿದ್ರೆ ಈ ವಿರಾಟ್ ಕೊಹ್ಲಿ ಮತ್ತೊಬ್ರು ಮುಗಿದು ಓಡ್ಸೋರು. ಧೋನಿ ಇಸ್ ಎ ಲೆಜೆಂಡ್ ಸರ್. ಧೋನಿ ಇವತ್ತು ಚೆನ್ನೈಲಿ ಆಡ್ಬೋದು, ಬಟ್ ಅವರ ಮಾನವೀಯತೆ, ಧರ್ಮ, ನಿಯತ್ತು, ನ್ಯಾಯ ನೀತಿ ಅವ್ರ ಹತ್ರ ಇದೆ. ವಿರಾಟ್ ಕೊಹ್ಲಿ ಹತ್ರ ಏನಿದೆ ಹೇಳಿ ಸರ್? ಅವ್ರೊಬ್ರು ಆಟಗಾರ ಆಡ್ತಾರೆ. ಇಂಡಿಯಾ ಟೀಮ್ ಅಲ್ಲಿ ಇದೆ, ಇಂಡಿಯಾ ಪರವಾಗಿ ಆಡ್ತಾರೆ. ಇನ್ನೊಂದು ಅಂತಲ್ಲ, ಈ ವಿಶ್ವಕಪ್ ಗೆಲ್ಸಿದ್ ಯಾರು? 18 ವರ್ಷದಿಂದ ಒಂದೇ ಟೀಮ್ ಆಡ್ತಿದ್ದಾರೆ. ಈಗ ಆ ಕಡೆ ಇಲ್ಲಿ RCB ಫ್ಯಾನ್ ಗಳು ಯಾವತ್ತೂ ಕೂಡ ಧೋನಿ ನೆಟ್ ಮಾಡಲ್ಲ, ಬಟ್ ಚೆನ್ನೈ ಫ್ಯಾನ್ ಗಳನ್ನ ಹೇಟ್ ಮಾಡುವಂತದ್ದು. ಚೆನ್ನೈ ಫ್ಯಾನ್ ಗಳು ಧೋನಿ ನೆಟ್ ಟಾರ್ಗೆಟ್ ಮಾಡ್ತೀರಾ ನೀವು?
ಧೋನಿ RCB ಅವ್ರ ಯಾಕೆ ಟಾರ್ಗೆಟ್ ಮಾಡ್ತೀರಾ? ಯಾರು ಮಾಡಿದ್ದಾರೆ? ಎಲ್ಲ ಇಡೀ RCB ಟೀಮ್ ಅವರ ಫ್ಯಾನ್ಸ್ ಗಳೇ ಮಾಡ್ತಾರದು. RCB ಇದು RCB ಯಾರು ಮಾಡ್ತಿದ್ದಾರೆ ನಿಮ್ ಪ್ರಕಾರ? ನಮ್ ಪ್ರಕಾರ ನಾವ್ ಯಾರು ಚೆನ್ನೈ ಅವ್ರು ಮಾಡ್ತಿಲ್ಲ ಸರ್. ನಾನೊಬ್ಬ ಕನ್ನಡಿಗ. ಲೈಫ್ ಅಲ್ಲಿ ತಿನ್ಬೇಕು ಉಪ್ಪಿನಕಾಯಿ ಆಯ್ತಾ, ಗೆಲ್ಲಬೇಕು ಇತಿಹಾಸ ಸೃಷ್ಟಿ ಮಾಡ್ದಂಗೆ. ಇದು ಕಂಟೆಂಟ್ ಅಲ್ಲ. ಇವ್ರು ಹೇಳಿದ್ರಲ್ಲ ಈಗ ಲೆಜೆಂಡ್, ನಾವ್ ಯಾವತ್ತೂ ಕೂಡ ಧೋನಿ ಅವ್ರನ್ನ ಲೆಜೆಂಡ್ ಅಂತಾನೆ ಕರೆಯೋದು. ನಾವು ವಿರಾಟ್ ಕೊಹ್ಲಿನ ಸಾಧನೆಗಳನ್ನ ಮುರಿಯೋನ್ ಯಾರಿದ್ರು? ವಿರಾಟ್ ಕೊಹ್ಲಿ ಅಲ್ವಾ? ಓಕೆ ಬ್ರದರ್, ಸೂಪರ್, ಥ್ಯಾಂಕ್ ಯು. ಏನಿಲ್ಲ ಬ್ರೋ, ಸೂಪರ್. ಇದು ನಂದು ಫಸ್ಟ್ ಟೈಮ್ ಬಂದಿದ್ದೀನಿ ನಮ್ಮ ಫ್ಯಾನ್ಸ್ ಕೂಡ. ಜೋಡಿ ಬಂದಿರಿ? ಹಾ, ಜೋಡಿ ಬಂದೇನಿ. ಓಕೆ, ಯಾವ ಊರು ಸರ್? ನಾವು ಹುಬ್ಳಿ ರೀ. ಹುಬ್ಳಿ? ಇದು ಬಿಜಾಪುರ. ಬಿಜಾಪುರ. ಹುಬ್ಳಿ ಬಿಜಾಪುರ. ಓಕೆ, ಇವತ್ತಿನ ಮ್ಯಾಚ್ ಬಗ್ಗೆ? ಇವತ್ತಿನ ಮ್ಯಾಚ್ ಬಗ್ಗೆ ಪಕ್ಕ RCB ಗೆಲ್ತಾರ್ರಿ. RCB ಗೆಲ್ತಾರೆ. ಲಕ್ನೋದವ್ರ ಬೌಲಿಂಗ್ ಬ್ಯಾಟಿಂಗ್ ಅಷ್ಟೇನ್ ಇದಲ್ಲ, ಕಾಸಿಲ್ಲ, ಪಕ್ಕ RCB ಗೆಲ್ತಾರ. ಮೇಡಮ್ ಹೇಳ್ರಿ, ಇವತ್ತಿನ ಮ್ಯಾಚ್ ಬಗ್ಗೆ ಏನ್ ಹೇಳ್ತೀರಿ? ಇದು ಫಸ್ಟ್ ಟೈಮ್ ಬಂದಿರೋದು ನಾನು ಮ್ಯಾಚ್ ನೋಡಕ್ಕೆ, ತುಂಬಾ ಖುಷಿ ಆಗ್ತಿದೆ. RCB ಗೆದ್ದೇ ಗೆಲ್ಲುತ್ತೆ. ಪಕ್ಕ ಗೆಲ್ತಾರೆ. ಯಾರ್ ಫ್ಯಾನ್ ನೀವು? ನಮ್ದು ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಎಷ್ಟು ಹೊಡಿಬೋದು ವಿರಾಟ್ ಕೊಹ್ಲಿ? 100 ಹೊಡಿಲ್ಲ ಅಂತ ಇರ್ತೀವಿ, 60+ ಆದ್ರೆ ಸಾಕು. ಸೂಪರ್, ಕಮ್ ಆನ್, ಸ್ಪೀಕ್ ಔಟ್. ಇವತ್ತು LSG ವರ್ಸಸ್ RCB ಮ್ಯಾಚ್ ಇದೆ. ಏನ್ ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಚ್ ಬಗ್ಗೆ? ಟಿಮ್ ಡೇವಿಡ್ ರಜತ್ ಪಟ್ಟಿದಾರ್ ಓಕೆ, ಆಡ್ಬೇಕು. ಫೀಲ್ ಸಾಲ್ಟ್. ಎಷ್ಟು ಹೊಡಿಬೋದು ಇವತ್ತು ಫಸ್ಟ್ ಬ್ಯಾಟಿಂಗ್ ಆದ್ರೆ RCB? 240. 240 ಹೊಡಿಬೋದು. ಎಷ್ಟು ಹೊಡೆದ್ರೆ ಸೇಫ್ ಸ್ಕೋರ್ ಅನ್ಸುತ್ತೆ? 220. 250. 220. 220 ಹೊಡೆದ್ರೆ ಸೇಫ್ ಅನ್ಸುತ್ತೆ. ಮೇಡಮ್ ಹೇಳಿ, ನೀವು ಯಾರು ಫ್ಯಾನ್? RCB. RCB ಫ್ಯಾನ್. ಇವತ್ತು ವಿರಾಟ್ ಕೊಹ್ಲಿ ಫ್ಯಾನ್ ನೀವು? ಹಾ. ಟೀಮ್ ಡೇವಿಡ್ ಫ್ಯಾನ್. ಯಾರು ಫ್ಯಾನ್ ಹೇಳಿ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ ಎಷ್ಟು ಹೊಡಿಬೋದು? 70-80. 70-80 ಹೊಡಿಬೋದು. ಓಕೆ, ಇವತ್ತು ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ರನ್ಸ್ ಬರಬೇಕು ಅನ್ಸುತ್ತೆ? 240, 250 ಬಂದ್ರೆ ಸಾಕು. ಅಷ್ಟು ಬಂದ್ರೆ ಸಾಕು. LSG ಸ್ಟ್ರಾಂಗ್ ಆಗಿದೆಯಪ್ಪ. ಹಾಗಂತ RCB ಕಮ್ಮಿ ಏನಲ್ಲ. RCB ಏನ್ ಕಮ್ಮಿ ಇಲ್ಲ. ಸೂಪರ್. ಹಾ, ಪಕ್ಕ 100. ವಿರಾಟ್ ಕೊಹ್ಲಿ 100. ಪಕ್ಕ 100. ಈಗ ಲಾಸ್ಟ್ ಮ್ಯಾಚ್ ಅಲ್ಲಿ ನಿಧಾನ ಆಡಿದ್ರು ಅಂತ ವಿರಾಟ್ ಕೊಹ್ಲಿ ಒಂದು ಟೀಮ್ ಅವರು ಟ್ರೋಲ್ ಮಾಡ್ತಿದ್ದಾರೆ. ಅವ್ರಿಗೆ ಹೆಲ್ತ್ ಇಶ್ಯೂ ಇತ್ತು ಸರ್, ಅದಕ್ಕೆ ಹೆಲ್ತ್ ಇಶ್ಯೂ. ಆದ್ರೂ 50 ಆಡಿದ್ರು ಅವ್ರು ಸರ್ ಅವತ್ತು. ಅದಕ್ಕೆ ಈ ಸತ 100 ಪಕ್ಕಾನ ಫಿಕ್ಸ್ 100%. ಗಿಚ್ಚಿಗಿಲಿ. ಮ್ಯಾಚ್ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಸರ್? RCB ಖಂಡಿತ ಗೆಲ್ತಾರೆ ಸರ್, 100% ಸರ್. ಈಗ ನನ್ನ ಮ್ಯಾಚ್ ಅನ್ನ ಒಬ್ರು ಗೆದ್ದಿದ್ದಾರೆ, ಅವರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ RCB ನ. ಇವತ್ತು ಸೋಲ್ತಾರೆ ಅಂತ ಚೆನ್ನೈ. ಅವ್ರು ಯಾವತ್ತೂ ಸೋಲೋರೆ ಸರ್, ಯಾವಾಗ್ಲೂ ಸೋಲೋದ್ ಬಗ್ಗೆ ಯೋಚನೆ ಮಾಡೋದು ಅದಕ್ಕೆ. ಓಕೆ, ಆದ್ರೆ RCB ಗೆಲ್ಲೋರೆ ಗೆಲ್ತಾರೆ ಯಾವಾಗ್ಲೂ. ಓಕೆ, ವಿರಾಟ್ ಕೊಹ್ಲಿ ಇವತ್ತು ಎಷ್ಟು ನೋಡಿಬಹುದು ನಿಮ್ಮ ಅನ್ಸಿಕೆ ಪ್ರಕಾರ? ಸರ್ ವಿರಾಟ್ 50 ಹೊಡೆದ್ರು ಸಾಕು ಸರ್ ನಮ್ಗೆ. ಅವ್ರು ಫೀಲ್ಡ್ ಮೇಲೆ ಬಂದ್ರೆ ಸಾಕು, ಅವ್ರು 100% ಗೆಲ್ತೀವಿ. 100%. ನಮ್ಗೆ ಲಾಸ್ಟ್ ಟೈಮ್ ಹೋದ ವರ್ಷ ಕೊಟ್ಟಿದೀವಿ ಆಲ್ರೆಡಿ. ಈ ವರ್ಷನೂ ಅದನ್ನ ರಿಪೀಟ್ ಮಾಡ್ಬೇಕು ಅಂತ. ಹೋದ ವರ್ಷ ಜಿತೇಶ್ ಕೊಟ್ಟಿದ್ರು, ಒಂದು ನೋಬಾಲ್ ಆಗಿತ್ತು. ಸೊ ಅದೇ ತರ ಇರ್ಲಿ ಮ್ಯಾಚ್ ಒಂದೇ ಕೇಳ್ಕೊಂತೀವಿ ಈ ಸಲನು. ನೀವು ಯಾರು ಫ್ಯಾನ್? RCB ಕೊಹ್ಲಿ. ವಿರಾಟ್ ಕೊಹ್ಲಿ ಫ್ಯಾನ್. ಎಷ್ಟು ರನ್ಸ್ ಬರ್ಬೋದು ಮೇಡಮ್ ಫಸ್ಟ್ ಬ್ಯಾಟಿಂಗ್ ಆದ್ರೆ RCB? 250 ಮೇಲ್ ಬರ್ಬೇಕು. LSG ಸ್ಟ್ರಾಂಗ್ ಆಗಿದೆಯಪ್ಪ. ಇಲ್ಲ, ನಮ್ಮ RCB ನೇ ಸ್ಟ್ರಾಂಗ್. ಓಕೆ, ಥ್ಯಾಂಕ್ ಯು. ಹೇಳ್ರಿ, ಇವತ್ತು ಮ್ಯಾಚ್ ನೋಡಕ್ ಬಂದಿರಿ, ಏನು ಅನ್ಸುತ್ತೆ? ತುಂಬಾ ಇಂಟ್ರೆಸ್ಟ್ ಆಗಿದೆ ಸರ್ ಇವತ್ತಿನ ಮ್ಯಾಚ್. ಪಕ್ಕ ಈ ಸಲನು ಕಪ್ ನಮ್ದೇ. ಸಲ ವಿರಾಟ್ ಕೊಹ್ಲಿ ನೋಡೋಕೆ ಬಂದಿದ್ದೇವೆ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ವಿರಾಟ್ ಕೊಹ್ಲಿ ಅವರು ಸೆಂಚುರಿ ಬಾರಿಸ್ತಾರೆ ಅಂತೇಳಿ ಆಸೆ ಇದೆ. ಪಕ್ಕ ಬಾರಿಸ್ತಾರೆ. ಜೈ RCB. LSG ಏನಂತ ಏನು ಇದು ಆಗಲ್ಲ ಸರ್. RCB ಮುಂದೆ ಯಾವ್ದು ಇಲ್ಲ ಸರ್. ಈಗ ಅಂಕಲ್ ಮಕ್ಕಳನ್ನ ಹೊಡೆದಿದ್ದೇವೆ, LSG ಯಾವ ಲೆಕ್ಕ ಹೇಳಿ? ಅವರೇ ಟ್ರೋಲ್ ಮಾಡ್ತಿದ್ದಾರೆ. ಅವ್ರು ಯಾವ ಟ್ರೋಲ್ ಮಾಡ್ತಾರೆ? ಅವ್ರಿಗೆ ಅಂಕಲ್ನೇ ಕುಂತಿದ್ದಾನೆ ಆಚೆ ಕಡೆ, ಇನ್ನೆಲ್ಲಿ ಮಕ್ಕಳಲ್ಲಿ ಹೊಡಿತಾರೆ. ಏನ್ ಹೇಳ್ತೀರಿ? RCB ಪಕ್ಕ ಗೆಲ್ತಾರಾ? ಎಷ್ಟು ಹೊಡಿಬೋದು ಇವತ್ತು? 200. 200. ವಿರಾಟ್ ಕೊಹ್ಲಿ ಎಷ್ಟು ಹೊಡಿತಾರೆ? ವಿರಾಟ್ ಕೊಹ್ಲಿ ಆಡ್ತಾನೆ ಇಲ್ವಲ್ಲ, ಇಂಜರಿ ಆಗಿದೆ ಅಲ್ಲ. ಇಲ್ಲ, ಆಡಲ್ಲ. ಆಡಲ್ವಾ ಇವತ್ತು? ಯಾರು ಫ್ಯಾನ್ ಹೇಳಿದ್ದಾರೆ? ಪಡಿಕಲ್ ಫ್ಯಾನ್. ಓಕೆ, 200 ದಾಟ್ಬೋದು. 200. ಯಾವ ಊರು ಮೇಡಮ್? ನಾವಾ ಬೆಂಗಳೂರು. ಓಕೆ, LSG ತುಂಬಾ ಸ್ಟ್ರಾಂಗ್ ಆಗಿದೆಯಪ್ಪ. ಎಲ್ಲ LSG ನೀವು ಮಾತಾಡೋದೇ ಅರ್ಥ ಆಗಿಲ್ಲ. ನಾನ್ ಮಾತಾಡೋದು ಅರ್ಥ ಸಡನ್ ಆಗಿ ಎಲ್ಲ ಅಂತ ಕೇಳಿದ್ರು. LSG ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ, ಏನ್ ಹೇಳ್ತೀರಿ? ಆದ್ರೂ ನಮ್ ಟೀಮ್ ನ ನಾವು ಬಿಟ್ಕೊಡಕ್ ಆಗಲ್ಲ. 200% ಹೊಡಿತಾರೆ ಅನ್ಸುತ್ತೆ. ಹೊಡಿತಾರೆ. ಎಷ್ಟು ರನ್ಸ್ ಬರ್ಬೇಕು ಅನ್ಸುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ? ಫಸ್ಟ್ ಬ್ಯಾಟಿಂಗ್ ಅಟ್ ಲೀಸ್ಟ್ 50 ದಾಟ್ಲಿ, 50 ಮೇಲ್ ಹೋಗ್ಲಿ. ಇನ್ನ ತುಂಬಾ ಹೋಪ್ಸ್ ಇಟ್ಕೊಳ್ಳೋದು ಬೇಡ. ಅಲ್ಲ 50 ಅಲ್ಲ ಮೇಡಮ್, ಟಾರ್ಗೆಟ್ ಎಷ್ಟು ಕೊಡಬೇಕು? ಟಾರ್ಗೆಟ್ ನೀವ್ ಹೇಳಿದ್ದು, ನೀವ್ ರನ್ಸ್ ಅಂತ ಅಂದಿದ್ ನೀವು. ನಾವ್ ಫಸ್ಟ್ ಹೇಳಿದ್ವಿ 200 ಅಂತ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ ಮೇಡಮ್.
ಕಾಣಿಸ್ತಾರೋ ಎಲ್ಲೋ ಗೊತ್ತಿಲ್ಲ. ಕಾಣಿಸ್ತಾರೆ. ನೋಡೋಣ. ನೋಡಿ ನಿಮ್ ಪಾಪನಿಗೆ ಇಷ್ಟದಿದೆ ಬೈಕ್. ಇದು ಜರ್ಸಿ ಹಾಕೊಂಡು ಮಾತಾಡ್ತಾರಾ? ಆಬ್ವಿಯಸ್ಲಿ ವಿರಾಟ್. ವಿರಾಟ್ ಕೊಹ್ಲಿ ಎಷ್ಟು ಹೊಡಿಬೋದು ವಿರಾಟ್ ಕೊಹ್ಲಿ? ಆಕ್ಚುಲಿ ಏನು ಫೀವರ್ ಅಂತ ಲಾಸ್ಟ್ ಟೈಮ್ ಹೇಳಿದ್ರು, ಏನೋ ಚೆನ್ನಾಗಿದ್ರೆ ಪಕ್ಕ 50+ ಇರುತ್ತೆ. ಓಕೆ ಮೇಡಮ್ ನಾರ್ಮಲ್ ಮಾತಾಡಿ. ಮೇಡಮ್ ಹೇಳಿ, ಇವತ್ತು RCB ವರ್ಸಸ್ LSG ಮ್ಯಾಚ್ ನೋಡಕ್ ಬಂದಿರಿ, ಏನ್ ಅನಿಸುತ್ತೆ? ಸ್ವಲ್ಪ ಜೋಶಲ್ಲಿದ್ದೀವಿ. ಫುಲ್ ಜೋಶಲ್ಲಿ ಇದೆ. Yeah. ಸರ್ ಜೈ RCB ಅನ್ನಿ ಮತ್ತೆ. ಜೈ RCB. ಯಾರ್ ಫ್ಯಾನ್ ನೀವು? ಆಬ್ವಿಯಸ್ಲಿ ವಿರಾಟ್. ವಿರಾಟ್. ಎಷ್ಟು ಹೊಡಿಬೋದು ಅನ್ಸುತ್ತೆ ವಿರಾಟ್ ಕೊಹ್ಲಿ? ಗೊತ್ತಿಲ್ಲ ಸರ್, ಇವತ್ತು ಅವ್ರ ಇಂಜರಿ ಮೇಲೆ ಡಿಪೆಂಡ್ ಆಗಿದೆ. ಸೊ ರಿಕವರಿ ಆಗಿದ್ದಾರೆ, ನಿನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ. 50 ಅಬೌವ್ ಕೊಡ್ಬೋದು. LSG ತುಂಬಾ ಸ್ಟ್ರಾಂಗ್ ಆಗಿದೆಯಪ್ಪ. ಹಾಗಂತ ನಂಬಿಟ್ಕೊಡಕ್ ಆಗತ್ತಾ? ಸೊ ಆಬ್ವಿಯಸ್ಲಿ ನಾವೇ ಗೆಲ್ಬೋದು ಅನ್ಕೊಂಡಿದೀವಿ. 200% ಗೆಲ್ತಾರೆ. ಯಾರು ವಿರಾಟ್ ಬಿಟ್ರೆ ಯಾರು ಇಷ್ಟ ನಿಮ್ಗೆ? ರಜತ್ ಪಟ್ಟಿದಾರ್. ರಜತ್ ಪಟ್ಟಿದಾರ್, ಟಿಮ್ ಡೇವಿಡ್, ಸಾಲ್ಟ್ ಎಲ್ಲರೂ ಬಜೆಟ್ Yeah. ಮಾಡಿದ್ದಾರೆ. ಸೊ ಈ ಸಲ ಮಸ್ಟ್ ಟಾರ್ಗೆಟ್ ಕೊಡ್ಬೋದು ಅಂತ ಅನ್ಕೊಂಡಿದೀವಿ. ಮೇಡಮ್ ನೀವು ಜೈ RCB. ಹೇಳಿ, ನಿಮ್ಗೆ ಯಾರು ಇಷ್ಟ? ನಮ್ಗೆ ವಿರಾಟ್ ಅಂಡ್ ಪಟ್ಟಿದಾರ್. ಇವತ್ತು ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ರನ್ಸ್ ಬೇಕು ಅನ್ಸುತ್ತೆ? ಅವರು 50 ಮೇಲೇನೆ ಹೊಡಿತಾರೆ. 250 ಮೇಲೆ. 50 ಓಕೆ. ಬ್ಯಾಟಿಂಗ್ ಬ್ಯಾಟಿಂಗ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ 250 above. 250 ಅಬೌವ್ ಬೇಕೇ ಬೇಕು. ಓಕೆ. LSG ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ವಾ ನಿಮ್ಗೆ? ಅದು ನಮ್ಮ RCBನೇ ಬೆಸ್ಟ್. ನಮ್ಮ RCB. ಸೂಪರ್, ಥ್ಯಾಂಕ್ ಯು. ಎಸ್ ಹೇಳಿ ಬ್ರದರ್, ಇವತ್ತು LSG ವರ್ಸಸ್ RCB ಮ್ಯಾಚ್ ನೋಡಕ್ ಬಂದಿದ್ದೀರಾ, ಹೇಗಿದೆ ಜೋಶ್? ಫುಲ್ ಹೈ ಇದೆ ಬ್ರೋ. ಕಾಣಿಸ್ತಾನೆ ಇಲ್ವಲ್ಲ? ಎಷ್ಟು ಹೈ ಬ್ರೋ, ಒಳಗಡೆ ಹೋದ್ಮೇಲೆ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ್ರೆ ಏನು ಗೊತ್ತಾಗಲ್ಲ. ಅಷ್ಟು ನೀವು ಮೆಟ್ರೋ ಹತ್ರ ನಿಂತ್ಕೊಂಡ್ಬಿಡಿದ್ರೆ ಅಲ್ಲೋಗಿ ನಿಂತ್ಕೊಳ್ಳಿ. ಓಕೆ. ಇವತ್ತು ಫುಲ್ ಅದು LSG ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ. ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋದು 200+. ಅವ್ರು 200+ ಹೊಡಿಬೇಕು ಬ್ಯಾಟಿಂಗ್ ಆಡಿ, ನಮ್ಮ 200+ ಚೇಸ್ ಮಾಡಬೇಕು. ಬೈಕ್ ಬಂದ್ ಇರ್ಸಿದ್ರೇನೆ ಬ್ರೋ ನಮ್ದು RCB ಮ್ಯಾಚ್ ಅಂತ. ಇಲ್ಲಾಂದ್ರೆ ಗೊತ್ತೇ ಆಗಲ್ಲ. ಯಾವ್ದೋ ಮುಂಬೈ ಅದೇ ಒಳ್ಳೆ ಟಾರ್ಗೆಟ್ ಕೊಡ್ಬೇಕು. ಅವರು 250+ ಸೆಟ್ ಮಾಡ್ಬಿಡ್ಲಿ. ನಾವು ಬರ್ಬೇಕಂದ್ರಲ್ಲ, ಏನ್ ಬಾಯ್ ಕೊಡಿ? ಅದನ್ನ ಹೇಳ ಮೀಡಿಯಾ ಮುಂದೆ ಹೇಳಿ ಬೀಜ. ಎಲ್ಲ ಹೇಳ್ಬಾರ್ದು ಬ್ರೋ. ನೀವ್ ಹೇಳ್ಬೋದು, ನಾನು ಹೇಳ್ಬಾರ್ದು ಅದನ್ನ. ಓಕೆ. ಇವತ್ತು ಸ್ವಲ್ಪ ವಿರಾಟ್ ಕೊಹ್ಲಿ ಇಂಜುರಿ ಇದಾರೆ. ಇಷ್ಟಾದ್ರೂ LSG ತುಂಬಾ ಸ್ಟ್ರಾಂಗ್ ಆಗಿದೆ, ಅದನ್ನ ಕಡಿಮೆ ಆಗಿದೆ. ಹೌದು. ಸೊ ಎಷ್ಟು ಟಾರ್ಗೆಟ್ ಕೊಡ್ಬೇಕು ಅನ್ಸುತ್ತೆ ಫಸ್ಟ್ ಬ್ಯಾಟಿಂಗ್ ಆದ್ರೆ? ಫಸ್ಟ್ ಬ್ಯಾಟಿಂಗ್ ಆದ್ರೆ 220+ ಬೇಕೇ ಬೇಕಾಗುತ್ತೆ. 220+. ಸೆಕೆಂಡ್ ಬ್ಯಾಟಿಂಗ್ ಆದ್ರೆ ಟಾರ್ಗೆಟ್ ಎಷ್ಟು ಕಟ್ ಆಗ್ತದೆ? RCB ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 250+ ಬೇಕು. ಇಲ್ಲ ಅಂತಂದ್ರೆ ಅವರು 220 ಮೇಲೆ ಕೊಡ್ತಾರೆ, ನಮ್ಮ 220 ಚೇಸ್ ಮಾಡ್ತಾರೆ, ಫಿನಿಶ್ ಆಗುತ್ತೆ. ಚೇಸ್ ಮಾಡ್ತಾರೆ ಅಂತ ಆರಾಮಾಗಿ ಚೇಸ್ ಮಾಡ್ತಾರೆ. ನಮ್ದು ಎಲ್ಲಿವರೆಗಿದೆ? ಇನ್ನ 8 ವರೆಗೂ ಬ್ಯಾಟಿಂಗ್ ಇದೆ, ಏನ್ ತೊಂದ್ರೆ ಇಲ್ಲ. ಅದು ಮಂಗೇಶ್ ಯಾದವ್ ಆಡ್ಸ್ಬಿಟ್ರೆ ಅಂತೂ ಇನ್ನು ಕೇಳಂಗೆ ಇಲ್ಲ. ಅವ್ನ ಆಡ್ಸ್ಬೇಕು, ಚೆನ್ನಾಗಿರುತ್ತೆ. ಓಕೆ, ಸೂಪರ್, ಥ್ಯಾಂಕ್ ಯು ಬ್ರೋ. ಮೇಡಮ್ ಹೇಳಿ, ಕನ್ನಡ ಅಲ್ವಾ? ಹಾ, ಕನ್ನಡ. ಮೇಡಮ್ ಹೇಳಿ, ಇವತ್ತು ಮ್ಯಾಚ್ ನೋಡಕ್ ಬಂದಿದ್ದೀರಾ LSG ವರ್ಸಸ್ RCB, ಏನ್ ಎಕ್ಸ್ಪೆಕ್ಟೇಷನ್ ಇದೆ ಮ್ಯಾಚ್? RCB ಗೆಲ್ತಾರೆ. ಪಕ್ಕಾ ಈಸಿ ಪಾಯಿಂಟ್ಸ್, ಈಸಿ 2 ಪಾಯಿಂಟ್ಸ್. ಈಸಿ 2 ಪಾಯಿಂಟ್ಸ್. LSG ಸ್ಟ್ರಾಂಗ್ ಆಗಿದೆಯಪ್ಪ. LSG ಸ್ಟ್ರಾಂಗ್ ಇದೆ, ಬಟ್ ಹೋಮ್ ಗ್ರೌಂಡ್ ಅಲ್ವಾ, ಗೆದ್ದೆ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನೀವು ಯಾರು ಫ್ಯಾನ್? RCB. ಟೋಟಲ್ ಟೀಮ್ ಫ್ಯಾನ್. ಕೊಹ್ಲಿ. ಓಕೆ. ಫಸ್ಟ್ ಬ್ಯಾಟಿಂಗ್ ಆದ್ರೆ RCB ಎಷ್ಟು ರನ್ಸ್ ಹೊಡಿಬೇಕು ಅನ್ಸುತ್ತೆ? ಫಸ್ಟ್ ಬ್ಯಾಟಿಂಗ್ ಆದ್ರೆ 200+ ಹೊಡಿಲೇಬೇಕು. 200+. ಔಟ್ ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ಕಂಟ್ರೋಲ್ ಮಾಡ್ತಾರೆ? ಒಂದು 160, 170. ಇದು ಬಿಗ್ ಸ್ಕೋರಿಂಗ್ ಗೇಮ್ ಆಗುತ್ತೆ. 160 ಕಂಟ್ರೋಲ್ ಮಾಡಕ್ ಆಗಲ್ಲ. ನೋಡೋಣ. ಆದ್ರೆ ಬಾಯ್ಸ್ ಹೋಪ್ಸ್ ಇದೆ, ಬಾಯ್ಸ್ ಮೇಲೆ. ವಿರಾಟ್ ಫ್ಯಾನ್. ಎಷ್ಟು ಹೊಡಿಬೋದು ವಿರಾಟ್? ವಿರಾಟ್ ಇವತ್ತು ಅಟ್ಲೀಸ್ಟ್ ಹಾಫ್ ಸೆಂಚುರಿ, ಅಟ್ಲೀಸ್ಟ್ ಮಿನಿಮಮ್. ಓಕೆ. ಇವತ್ತಿನ ಫಸ್ಟ್ ಬ್ಯಾಟಿಂಗ್ ಆದ್ರೆ RCB ಎಷ್ಟು ಹೊಡಿಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 200, 220 ಮೋಸ್ಟ್ಲಿ ಹೊಡಿಬೋದು. 220 ಅಷ್ಟಂತೂ ಹೊಡಿತಾರೆ. ಅವ್ರೇನಾದ್ರು ಫಸ್ಟ್ ಬ್ಯಾಟಿಂಗ್ ಆದ್ರೆ ಎಷ್ಟು ಕಂಟ್ರೋಲ್ ಮಾಡ್ತಾರೆ? ಒಂದು 160, 170 ಅಷ್ಟು ತಡಿಬೇಕು. ಓಕೆ. RCB, RCB, RCB.